7 ದಿನ 7 ಥರದ ತಂಬುಳಿ ರೆಸಿಪಿಯ 4ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬದನೆಕಾಯಿ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ಹೆಲ್ದಿ ವಿಡಿಯೋಸ್ ನಿಮಗೆ ಮಿಸ್ ಮಾಡದೆ ಬರ್ತವೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿಗೆ ಎಣ್ಣೆ ಸವರ್ಕೊಂಡು ಈ ಥರ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಸುಟ್ಕೋತಾ ಇದ್ದೀನಿ. ಎಲ್ಲ ಕಡೆಯೂ ಕಪ್ಪು ಆಗೋ ಥರ ಚೆನ್ನಾಗಿ ಸುಟ್ಕೋಬೇಕು. 2 ಬದನೆಕಾಯಿನೂ ಸುಟ್ಕೋತಾ ಇದ್ದೀನಿ. ಕೈಯಲ್ಲಿ ಆ ಕಡೆ ಈ ಕಡೆ ತಿರುಗಿಸ್ಕೋತಾ ಎಲ್ಲ ಕಡೆನೂ ಸುಟ್ಕೋಬೇಕು. ನೋಡಿ ಇಲ್ಲಿ ಈ ಥರ ಸುಟ್ಕೊಂಡಿದ್ದೀನಿ. ಈ ಥರ 2 ಮುಳುಗಾಯಿನೂ ಸುಟ್ಟಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಹಂಚಿಟ್ಟು ಅದಕ್ಕೆ ಒಂದು ಬಟ್ಲಾಗೋವಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಈ ತಂಬುಳಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಒಂದು 5ರಿಂದ 10 ನಿಮಿಷದೊಳಗೆಲ್ಲ ಮಾಡ್ಕೋಬೋದು. ಈಗ ನಾನು ಶೇಂಗಾ ಹುರ್ಕೋತಾ ಇದ್ದೀನಿ. ಶೇಂಗಾ ಚೆನ್ನಾಗಿ ಹುರ್ಕೋಬೇಕು. ಈಗ ಶೇಂಗಾ ಹುರಿತಾ ಇರಲಿ. ಅಷ್ಟರೊಳಗೆ ಇಲ್ಲಿ ಸುಟ್ಟಿಟ್ಕೊಂಡಿರೋ ಬದನೆಕಾಯಿದು ಸಿಪ್ಪೆ ತಕ್ಕೋತಾ ಇದ್ದೀನಿ. ಈ ಥರ ಮೇಲಿಂದೆಲ್ಲ ನೀಟಾಗಿ ತಕ್ಕೋಬೇಕು, ಕಪ್ಪಗಾಗಿರೋದೆಲ್ಲ. ತುಂಬನ್ನು ಬಿಡಿಸಿ ತೆಗೆದಿಟ್ಕೋಬೇಕು. ನೋಡಿ ಇಲ್ಲಿ 2 ಮುಳುಗಾಯಿದು ಮೇಲಿಂದೆಲ್ಲ ಕಪ್ಪಾಗಿರೋದು ತೆಗೆದಿದ್ದೀನಿ. ಈಗ ಶೇಂಗಾನು ಚೆನ್ನಾಗಿ ಹುರಿದಿದ್ದಾವೆ. ಇವನ್ನ ಒಂದು ತಟ್ಟೆ ತಕ್ಕೋತಾ ಇದ್ದೀನಿ, ಹುರಿದಿರೋ ಶೇಂಗಾನ. ಈಗ ಅದೇ ಹಂಚಿಗೆ ಖಾರಕ್ಕೆ ಒಂದು 4 ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಇವನು ಚೆನ್ನಾಗಿ ಹುರ್ಕೋಬೇಕು. ನೋಡಿ ಇವಾಗ ಇದು ಹುರಿದಿದೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿರೋ ಶೇಂಗಾ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ರುಬ್ಕೊಂಬರ್ಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು. ಈಗ ರುಬ್ಕೊಂಬಂದಿದ್ದೀನಿ. ಈಗ ಸುಟ್ಕೊಂಡಿರೋ ಬದನೆಕಾಯಿನ ಈ ಥರ ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲ ಈ ಥರ ಚಾಕುದಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲೇ ಕಿವುಚ್ಕೊಂಡ್ರೂ ಬರುತ್ತೆ. ಈಗ ಒಂದು ಪಾತ್ರೆಗೆ ಮಿಕ್ಸಿ ಮಾಡ್ಕೊಂಬಂದಿರೋದನ್ನ ತೆಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತೀನಿ. ಹಸಿ ಈರುಳ್ಳಿನ ಸೇರಿಸ್ಕೋಬೇಕು. ಮತ್ತು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಸುಟ್ಟಿರೋ ಮುಳುಗಾಯಿ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಉಪ್ಪು ಏನಾದರೂ ಬೇಕಾದರೆ ಹಾಕ್ಕೊಳ್ಳಿ. ನಮಗೆ ಈ ತಂಬುಳಿ ರೆಡಿ ಆಗಿಬಿಡುತ್ತೆ. ಇಲ್ಲಿ ನಾನೊಂದು ಒಗ್ಗರಣೆ ಚೌಟರಿ ಇವಾಗ ಸ್ವಲ್ಪ ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಾಸಿವೆ, ಜೀರಿಗೆ, ಕರಿಬೇವಿನ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಈ ಒಗ್ಗರಣೆನ ತಂಬುಳಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರೋ ಈ ತಂಬುಳಿ ರೆಡಿ ಆಗಿಬಿಡುತ್ತೆ. ಮುಳುಗಾಯಿ ಸುಟ್ಟು ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಯಾರಾದರೂ ಈ ಥರ ತಂಬುಳಿ ತಿಂದಿದ್ರೆ ಗೊತ್ತಿರುತ್ತೆ ಅದ್ರ ಟೇಸ್ಟ್ ಏನು ಅಂತ. ತಿಂದಿಲ್ಲ ಅಂದರೆ ಒಂದು ಸರಿ ಮಾಡ್ಕೊಂಡು ನೋಡಿ. ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ.
ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.